ಟೇಬಲ್ ಸ್ಪೂನು ರಿಫೈಂಡ್ ಆಯಿಲ್ ಹಾಕ್ಕೋಬೇಕು. ಇದು ನಲ್ಲಿಕಾಯಿ ಉಪ್ಪಿನಕಾಯಿಗೆ ಸಾಸಿವೆ, ಪ್ಲಾಸ್ಟಿಕ್ ಸ್ಪೂನ್. ನಲ್ಲಿಕಾಯಿ ಉಪ್ಪಿನಕಾಯಿಗೆ ಏನೇನು ಬೇಕು ಅಂದರೆ ಇಂಗು, ಸಾಸಿವೆ ಬೇಯಿಸ್ಕೊಂಬಿಟ್ಟಿದ್ದೀವಿ. ಇದು ಕುಕ್ಕರ್ನಲ್ಲಿ ನೀರು ಹಾಕದೆ ಬೇಯಿಸ್ಕೊಂಡಿದ್ವಿ. ಹಾಗೂ 1 ಟೀ ಸ್ಪೂನ್ ನೀರು ಬಿಟ್ಟಿದೆ. ಈಗ ಹಿಂಗೆ ಹಾಕ್ತಾರೆ. ಸಾಸಿವೆ ಸಿಡಿದಾದ್ಮೇಲೆ ಇಂಗು, ಅರಿಶಿನ ಮನೆಯದೇ. ಇದು ಅಮ್ಮ ಅಂಗಡಿಗೆ ತಿನ್ನಲ್ಲ, ಹಾಗಾಗಿ ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿದ್ದಾರೆ. ಮತ್ತು ಅವರು ಸ್ಪೆಷಲ್ಲಾಗಿ ಗ್ರೇವಿ ಜಾಸ್ತಿ ಬರಲಿ ಅಂತ ಹುಳಿ ಕುದಿಸಿಟ್ಕೊಂಡಿದ್ದಾರೆ. ಹುಳಿ ನೀರು, ಗಟ್ಟಿ ಹುಳಿ ನೀರು. ಇದು ಆಲ್ರೆಡಿ ಬೇಯಿಸಿಟ್ಕೊಂಬಿಟ್ರೆ ಬೇಗ ಆಗೋಗುತ್ತೆ ನೋಡಿ. ಈ ಥರ ನಲ್ಲಿಕಾಯಿ ಬೇಗ ಬಂದ್ಬಿಡುತ್ತೆ. ಸ್ವಲ್ಪ ಕುಕ್ಕರಲ್ಲಿ ಹಿಂಗೆ ಬೇಯಿಸ್ಕೊಂಡ್ರೆ ಈ ಥರ ಹೋಳು ಬಂದ್ಬಿಡುತ್ತೆ. ನಲ್ಲಿಕಾಯಿ ಹೋಳು ಒಂದ್ಸಲ ಹಿಂಗೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಬಂದ್ಬಿಡುತ್ತೆ. ಬೀಜ ತೆಗೆದುಬಿಟ್ಟು ಹಾಕಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕ್ಕೊಂಡಾದಮೇಲೆ ಈ ಥರ ನಲ್ಲಿಕಾಯಿನೆಲ್ಲ ಬಿಡಿಸಿಟ್ಕೊಂಡು ಈ ಥರ ಹಾಕ್ಬಿಟ್ರೆ ಉಪ್ಪಿನಕಾಯಿ ಹಾಗೆ ಹೋಯ್ತು. ನಾವು ರಸ ಕೂಡ ವೇಸ್ಟ್ ಮಾಡಿಲ್ಲ. 1 ಟೀ ಸ್ಪೂನಷ್ಟು ಬಂದಿತ್ತು ಅಷ್ಟೇ. ನೀರು ಹಾಕದೆ ಹಾಗೆ ಬೇಯಿಸ್ಕೊಳ್ಳಿ ನೀವು. ಆ ನಲ್ಲಿಕಾಯಿನಲ್ಲಿ ನೀರಿನಂಶ ಇದ್ದೇ ಇರುತ್ತೆ. ಒಲೆ ಸಣ್ಣ ಕುರಿ ಮಾಡಿಕೊಂಡು ಹೀಗೆ ಮಾಡಿಕೊಳ್ಳೋದ್ರಿಂದ ಬೇಗ ಇವತ್ತೇ ಮಾಡಿ ಉಪ್ಪಿನಕಾಯಿ ಇವತ್ತೇ ತಿನ್ಬೋದು. ಏನು ನೆನೆಸಿಡಬೇಕು ಅನ್ನೋದೇನೂ ಇಲ್ಲ. ತುಂಬ ದಿನ ಆಗ್ತಾ ಉಪ್ಪಿನಕಾಯಿನೂ ಚೆನ್ನಾಗೂ ಇರುತ್ತೆ. ಇದು ಈ ಸ್ಟೇಜ್ನಲ್ಲಿ ಪುಡಿ, ಖಾರ, ಉಪ್ಪು ಎಲ್ಲ ಹಾಕ್ಕೋಬೋದು ನೋಡಿ. ಫಸ್ಟೇ ಹುಣಸೆಹಣ್ಣು ನೆನೆಸ್ಕೊಂಡು ಗಟ್ಟಿಯಾಗಿ ಥರ ಗೊಜ್ಜು ಥರ ತೊಗೊಂಡು ಅದಕ್ಕೆ ಕಲ್ಲುಪ್ಪು ಹಾಕಿ ಕುದಿಸಿಟ್ಕೊಂಡಿದ್ರು. ಅದು ಶೂಟಿಂಗ್ ಮಿಸ್ ಆಗಿದೆ. ಅದು ಈ ಸ್ಟೇಜಲ್ಲಿ ಉಪ್ಪು, ಹುಳಿ, ಖಾರ, ಇದು ಅಚ್ಚಕಾರದ ಪುಡಿ ಮನೆಯಲ್ಲೇ ಮಾಡಿಸಿರೋದು. ಈಗ ಸ್ಟವ್ ಆಫ್ ಮಾಡಿಕೊಂಡು ಎಲ್ಲ ಹಾಕ್ಬಿಟ್ರೆ ದಿಢೀರಂತ ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಟು ಈಟ್. ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಎಲ್ಲ ಅದರಲ್ಲೇ ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದು ಲಾಸ್ಟಲ್ಲಿ ಮೆಂತ್ಯನ ಹುರಿದು 1-2 ಟೀ ಸ್ಪೂನು ನಿಮ್ಮನೆ ಅಳತೆಗೆ ಕಹಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಹಾಕೋದ್ರಿಂದ ಪ್ರಿಸರ್ವೇಟಿವ್ ಥರ ವರ್ಕ್ ಮಾಡುತ್ತೆ. ಇದು ನೋಡಿ, ನಲ್ಲಿಕಾಯಿ ದಿಢೀರ್ ಉಪ್ಪಿನಕಾಯಿ ಈಗ ರೆಡಿಯಾಗಿರುತ್ತೆ. ಇದನ್ನು ಇವತ್ತೇ ತಿನ್ಬೋದು. ಒಂಚೂರು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದ್ರ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೆನೆಸಿ ಮಾಡೋದ್ರಿಂದ ಅಂದರೆ ಕಾಯಬೇಕು, ವಾರಗಟ್ಟಲೆ ಕಾಯಬೇಕು. ಇದೇನಿಲ್ಲ, ವಾರ ಆದಮೇಲೂ ಚೆನ್ನಾಗಿರುತ್ತೆ, ಇವಾಗಲೂ ಚೆನ್ನಾಗಿರುತ್ತೆ. ಆದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. 1 ವಾರ ಆಚೆ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಎಲ್ಲ ಬಿಸಿಯಾಗಿದೆ. ಆರಿದ್ಮೇಲೆ ಒಂದು ಗಾಜಿನ ಶೀಶಕ್ಕೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಮನೇಲಿ ಹುಣಸೆ ಹಣ್ಣು ಹಾಕಿ ಕುದಿಸಿ ಮಾಡೋದು ಸ್ಪೆಷಲ್. ನೀವು ಒಂದ್ಸತಿ ಎಲ್ಲರೂ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ಕಮೆಂಟಲ್ಲಿ ಹೇಳಿ ಏನೇನು ನಾವು ಹೀಗೆ ಮಾಡೋದು. ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ, ನಮ್ಮ ಮನೇಲಿ ಹೀಗೆ ಮಾಡ್ತಾರೆ ನಮ್ಮ ತಾಯಿ. ಟೇಸ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮರಿಲೇಬೇಡಿ ನೋಡಿ. ಫೈನಲಿ ಹೀಗಾಯಿತು ಉಪ್ಪಿನಕಾಯಿ. ಇದು ನಲ್ಲಿಕಾಯಿ ಉಪ್ಪಿನಕಾಯಿ ಒಳ್ಳೆ ಅರೋಮ ಬರ್ತಾಯಿದೆ, ತುಂಬ ಘಮ ಘಮ ಅಂತ ಇದೆ. ಫೈನಲಿ ಈ ಥರ ಆಗಿರುತ್ತೆ. ಹೆಲ್ದಿ, ಟೇಸ್ಟಿ ಆ್ಯಂಡ್ ನ್ಯೂಟ್ರಿಷನ್ಸ್ ಆಗಿರುತ್ತೆ. ಇದು ಮುಂಚೆ ಹಾಕಿದ್ದು ಹಿರಳೆಕಾಯಿ, ಮನೆಯಲ್ಲೇ ಬಿಟ್ಟಿದ್ದು ಹಿರಳೆಕಾಯಿ ಉಪ್ಪಿನಕಾಯಿ. ಇದೊಂದು ಚೂರು ಕಹಿ ಬರುತ್ತೆ, ಆದರೆ ತುಂಬ ಚೆನ್ನಾಗಿದೆ. ಇದು ಕೂಡ ಒಳ್ಳೆ ಫ್ಲೇವರಿಂದ ಘಮ ಘಮ ಅಂತ ತುಂಬ ಚೆನ್ನಾಗಿದೆ. ದಿನ ಒಂದು ತಿನ್ನೋದ್ರಿಂದ ಹೆಲ್ದಿಯಾಗಿರ್ಬೋದು. ನೋಡಿ, ಉಪ್ಪಿನಕಾಯಿ ನನ್ನ ಪಾತ್ರೆಗೆ ಒಂಚೂರು ಉಪ್ಪು, ಒಂಚೂರು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಂದು ಬ್ರೇಕ್ಫಾಸ್ಟು ಇಷ್ಟು: ಹಸಿ ತರಕಾರಿ, ರಾಗಿ ರೊಟ್ಟಿ, ನಲ್ಲಿಕಾಯಿ ಚಟ್ನಿ, ಇದೊಂದು ಪಿಡ್ಚೆ ಶಾಂಪಲ್.
ನೋಡಿ ಈ ಥರ ಆಗುತ್ತೆ. ಇದು ಹುಣಸೆಹಣ್ಣು ಹಾಕಿರೋದ್ರಿಂದ ಈ ಕಲರ್ ಇದೆ. ಹುಣಸೆಹಣ್ಣು ಹಾಕ್ತಾಯಿದ್ರೆ ಕೆಂಪಿಗೆ ಬರುತ್ತೆ. ನಾನು ಲೈಟಾಗಿ ಕಲಿಸಿದ್ದೀನಿ. ಅಲ್ಸರು ಗ್ಯಾಸ್ಟ್ರಿಕ್ಕು ಇರೋರು ಈ ಥರ ತಿನ್ನಬೇಡಿ ದಯವಿಟ್ಟು. ಏನೂ ಇಲ್ಲದೆ ಇದ್ದರೆ ಇದ್ರ ರುಚಿ ಮುಂದೆ ಇನ್ನೇನಿಲ್ಲ, ಅಮೃತ ಇರೋ ಥರ ಇರುತ್ತೆ. ಎಲ್ಲ ಆರೋಗ್ಯವಾಗಿರೋರು ಈ ಥರ ಒಂದೊಂದು ಪಿಡ್ಚೆ ತಿನ್ನೋದ್ರಿಂದ ಏನೂ ಆಗಲ್ಲ.